ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆ, ಈ ಎರಡು ಯೋಜನೆ ಬಗ್ಗೆ ಸ್ವತಃ CM ಆಗಿರುವಂತಹ DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಗೃಹ ಜ್ಯೋತಿಯಲ್ಲಿ ಒಂದಿಷ್ಟು ಫ್ರಾಡ್ಗಳು ಕೂಡ ನಡೀತಾ ಇದೆ. ಸೊ ಆ ಒಂದು ಫ್ರಾಡ್ ಏನು ನಡೀತಾ ಇದೆ ಅಂತ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಉಚಿತ ಕರೆಂಟ್ ಕೊಡುವಂತಹ ಯೋಜನೆ, ಈ ಎರಡೂ ಯೋಜನೆಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಈಗಾಗಲೇ DK ಶಿವಕುಮಾರ್ ಅವರು ತರ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಸುದ್ದಿಗೋಷ್ಠಿನ ಮಾಡಿದ್ದಾರೆ, ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದಾರೆ. ಸೊ ಒಂದಿಷ್ಟು ಮಾಹಿತಿನ ಹಂಚಿಕೊಂಡಿದ್ದಾರೆ. ಆ ಒಂದು ಮಾಹಿತಿ ಏನು ಅಂತ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನರು ಒಂದೇ ಅಕೌಂಟನ್ನು ಕೊಟ್ಟು ಅದಕ್ಕೆ ಹಣನ ಕ್ರೆಡಿಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಸ್ನೇಹಿತರೆ, ಈಗಾಗಲೇ ಒಬ್ಬ ವ್ಯಕ್ತಿಯ ಅಕೌಂಟ್ನ 10 ರಿಂದ 12 ಬಾರಿ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಹಣನ ಪಡ್ಕೊಳ್ತಾ ಇದ್ದಾರೆ. ಒಂದೇ ಅಕೌಂಟಿಗೆ ಪ್ರತಿ ತಿಂಗಳು 20,000 ರೂಪಾಯಿಗಿಂತ ಜಾಸ್ತಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಈ ರೀತಿ ಸಾಕಷ್ಟು ಜನರು ಫ್ರಾಡ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ಅಕೌಂಟ್ ಒಂದೇ ಆಗಿದ್ರು ಕೂಡ ಬೇರೆ ಬೇರೆ BPL ರೇಷನ್ ಕಾರ್ಡ್ಗಳ ನಂಬರ್ನ ಕೊಟ್ಟಿರ್ಬೋದು. ಸೊ ಅದು ಯಾವ ರೀತಿಯಾಗಿ ಫ್ರಾಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಒಬ್ಬ ವ್ಯಕ್ತಿ 10 ರಿಂದ 12 ಬಾರಿ ಅವರ ಅಕೌಂಟನ್ನು ಕೊಟ್ಟಿದ್ದಾರೆ. ಸೊ ಒಂದೇ ಹೆಸರಿನ ಒಂದೇ ವ್ಯಕ್ತಿಯ 10-12 ಅಕೌಂಟ್ಗಳನ್ನು ಕೊಟ್ಟು ಈ ಒಂದು ಹಣನ ಪಡ್ಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಫ್ರಾಡನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ವತಃ DK ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆ ಇನ್ನು ಮುಂದೆ ನಡಿಬೇಕು, ನಿಮಗೆ ಹಣ ಬರಬೇಕಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ಆಧಾರ್ ಕಾರ್ಡು, ಹಾಗೆ ಪಾನ್ ಕಾರ್ಡು, ಹಾಗೆ ರೇಷನ್ ಕಾರ್ಡು, ಈ ರೀತಿಯಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಡಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರು ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಫ್ರಂಟ್ ಸೈಡ್ ಫೋಟೋ. ಸೊ ಇದೆಲ್ಲದೂ ಕೂಡ ಕೇಳ್ತಾರೆ ಸ್ನೇಹಿತರೆ. ಇದೆಲ್ಲದೂ ಕೂಡ ನೀವು ಕೊಡಬೇಕಾಗತ್ತೆ. ಕೊಟ್ಟಾದ್ಮೇಲೆ ನಿಮಗೆ ಹಣ ಬರುವಂಥದ್ದು ಈ ತಿಂಗಳು ನಿಮಗೆ ಹಣ ಬರ್ಬೋದು, ಜುಲೈ ತಿಂಗಳಲ್ಲಿ. ಆದರೆ ಮುಂದಿನ ತಿಂಗಳಿಂದ ನಿಮಗೆ ಹಣ ಬರಬೇಕಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಹಾಕಲೇಬೇಕಾಗತ್ತೆ. ಸೊ ಈಗಾಗಲೇ ಮರು ಪರಿಷ್ಕರಣೆ ಶುರು ಆಗುವ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಸೊ ಈ ರೀತಿ ಸಾಕಷ್ಟು ಜನರು ಫ್ರಾಡ್ ಮಾಡಿರೋದ್ರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಪೋಲಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಸೊ ಇದೆಲ್ಲದನ್ನು ಕೂಡ ಮರುಪರಿಷ್ಕರಣೆನ ಮಾಡಿ ಅದರ ಜೊತೆಗೇನೆ GST ಕಟ್ತಾ ಇರೋರು, ಟ್ಯಾಕ್ಸ್ ಕಟ್ತಾ ಇರೋರು ಯಾರ್ಯಾರಿದಾರೋ ಅಂಥವರ BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಎರಡೂ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿ, ಹಾಗೆಯೇ ಈಗಾಗಲೇ ಅವರು ಉಚಿತ ಯೋಜನೆಗಳು ಯಾವ್ದಾವುದನ್ನ ಪಡ್ಕೊಳ್ತಾ ಇದ್ದಾರೋ ಆ ಎಲ್ಲ ಯೋಜನೆಗಳನ್ನು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ CM ಆಗಿರುವಂತಹ DK ಶಿವಕುಮಾರ್ ಅವರು ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ಈಗಾಗಲೇ ಉಚಿತ ವಿದ್ಯುತ್ ಏನು ಪಡ್ಕೊಳ್ತಾ ಇದ್ದಾರೋ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಅಂಥವರಿಗೂ ಕೂಡ ಒಂದಿಷ್ಟು ಶಾಕ್ ಇದೆ. ಸೊ ಕೆಲವೊಂದಿಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನೆಯ ಒಂದು ಕರೆಂಟನ್ನು ಅಂಗಡಿಗೂ ಕೂಡ ಕನೆಕ್ಷನ್ನ ತಗೊಂಡು ಉಚಿತ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗಾಗಲೇ ಮನೆ ಇದೆ, ಜೊತೆಗೆ ಒಂದು ಅಂಗಡಿ ಇದೆ ಅಂತ ಹೇಳಿದ್ರೆ ಅಂಗಡಿ ಮನೆಗೆ 2 ಮೀಟರ್ನ ಕೂರಿಸ್ಬೇಕಾಗತ್ತೆ. ಆದರೆ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ, ಒಂದೇ ಮೀಟ್ರಲ್ಲಿ ಎರಡಕ್ಕೂ ಕೂಡ ಕರೆಂಟ್ನ ಎಳ್ಕೊಳ್ತಾರೆ. ಮನೆಗೂ ಕೂಡ ಕರೆಂಟ್ ಆಗುತ್ತೆ, ಹಾಗೆ ಅಂಗಡಿಗೂ ಕೂಡ ಕರೆಂಟ್ ಆಗುತ್ತೆ.
ಉಚಿತವಾಗಿ ಏನು ಇವರಿಗೆ 60-70 ಯೂನಿಟ್ ಅಥವಾ 100 ಯೂನಿಟ್ ಫ್ರೀ ಇರುತ್ತೋ ಅದಾದ್ಮೇಲೆ ಬರುವಂತ ಯೂನಿಟ್ಗಳಿಗೆ ಮಾತ್ರ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಜನರು ಮನೆಯ ಕರೆಂಟನ್ನೇ ಅಂಗಡಿಗೂ ಕೂಡ ಎಳ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಈಗಾಗಲೇ ಬೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ಈಗಾಗಲೇ ವಿದ್ಯುತ್ ನಿಗಮಗಳು ಕೂಡ ಕಂಪ್ಲೇಂಟ್ನ ಮಾಡಿದೆ. ಸೊ ಇದ್ರ ಬಗ್ಗೆ ಕೂಡ ಅಧಿಕೃತವಾಗಿ ಈಗಾಗಲೇ ಆದೇಶನ ಹೊರಡಿಸಿ ನಿಮ್ಮ ಮನೆಗಳಿಗೆ ಈಗಾಗಲೇ ಬೆಸ್ಕಾಂ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ನೀವು ಯಾವುದಕ್ಕೆ ಸಂಬಂಧಪಟ್ಟವರೋ, ಮೆಸ್ಕಾಂ ಆಗಿದ್ರೆ ಮೆಸ್ಕಾಮು, ಚೆಸ್ಕಾಂ ಆಗಿದ್ರೆ ಚೆಸ್ಕಾಮು, ಈ ರೀತಿಯಾಗಿ ಕರ್ನಾಟಕದಲ್ಲಿ 5 ವಿದ್ಯುತ್ ನಿಗಮಗಳಿದೆ. ಯಾವ ನಿಗಮದ ಅಂಡರಲ್ಲಿ ನೀವು ಬರ್ತಿರೋ ಆ ಒಂದು ನಿಗಮದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಕೇಳುವಂಥ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ನೀವು ಕೊಟ್ರಿ ಅಂತ ಹೇಳಿದ್ರೆ ಈ ಒಂದು ಉಚಿತ ವಿದ್ಯುತ್ ಯೋಜನೆ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದಿನ ತಿಂಗಳಿಂದ ಈ ಒಂದು ಉಚಿತ ವಿದ್ಯುತ್ ಯೋಜನೆ ಬಂದಾಗತ್ತೆ ಸ್ನೇಹಿತರೆ. ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಅಧಿಕಾರಿಗಳು ಮನೆಗೆ ಬರ್ತಾ ಇದ್ದಾರೆ. ಸೊ ಯಾವ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಅನ್ನ ಕೊಡೋದಕ್ಕೆ ಬರ್ತಾರಲ್ಲ ಅವರೇ ಬರ್ತಾರೆ. ಅವರ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಈ ಒಂದು ವಿದ್ಯುತ್ ನಿಗಮದ ಅಧಿಕಾರಿಗಳು ಕೂಡ ಬರ್ತಾರೆ ಸ್ನೇಹಿತರೆ. ಸೊ ಅವರೇ ಬಂದು ಕೇಳುವಂಥ ಡಾಕ್ಯುಮೆಂಟ್ಸ್ ಎಲ್ಲದು ಕೂಡ ಕೊಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಯಾರು ಅಂತ ಹೇಳಿದ್ರೆ ಮನೆಯ ಕುಟುಂಬದ ಯಜಮಾನ. ಸೊ ಆ ಒಂದು ಮೀಟರ್ ಯಾರ ಹೆಸರಲ್ಲಿದೆಯೋ ಅವರ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಹಾಗೆ ವೋಟರ್ ಐ ಡಿ, ಜೊತೆಗೆ ಮನೆಯ ಒಂದು ರೇಷನ್ ಕಾರ್ಡು, ಇದಿಷ್ಟು ಕೂಡ ಕೇಳ್ತಾರೆ. ಮೊಬೈಲ್ ನಂಬರ್ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲದನ್ನು ಕೊಟ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆಯ ಅರ್ಜಿ ಅಪ್ಡೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಮುಂದಿನ ತಿಂಗಳಿಂದ ಕೂಡ ಕಂಟಿನ್ಯೂ ಆಗಿ ನಿಮಗೆ ಉಚಿತ ವಿದ್ಯುತ್ ಸಿಗುತ್ತೆ. ಅಂದರೆ ಎಷ್ಟು ಯೂನಿಟ್ ನಿಮಗೆ ಈಗಾಗಲೇ ಸರಾಸರಿ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಮಾಡಿ ಒಂದನ್ನು ನಿಮಗೆ ಫಿಕ್ಸ್ ಮಾಡಿರ್ತಾರಲ್ಲ, 60 ಯೂನಿಟೋ, 65 ಯೂನಿಟೋ ಅಥವಾ 70 ಯೂನಿಟೋ, ಈ ರೀತಿಯಾಗಿ ಎಷ್ಟು ಯೂನಿಟ್ಗೆ ನಿಮಗೆ ಈಗಾಗಲೇ ಉಚಿತವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ನ ಮಾಡಿರ್ತಾರಲ್ಲ, ಆ ಒಂದು ಯೂನಿಟ್ ಆದಮೇಲೆ ನಿಮಗೆ ಏನು ಹಣ ಬರುತ್ತೋ ಅದನ್ನು ನೀವು ಕಟ್ಟಬೇಕಾಗತ್ತೆ ಅಷ್ಟೇ. ಅಲ್ಲಿ ತನಕ ನಿಮಗೆ ಉಚಿತ ವಿದ್ಯುತ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಗೃಹ ಜ್ಯೋತಿಯಲ್ಲೂ ಕೂಡ ಸಾಕಷ್ಟು ಜನರು ಅರ್ಜಿನ ಸಲ್ಲಿಸಿ ಆ ಒಂದು ವ್ಯಕ್ತಿ ಡೆತ್ ಆಗಿರ್ತಾರೆ. ಸೊ ಅದನ್ನ ಕೂಡ ಈಗ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಬರುವ ಚಾನ್ಸಸ್ ಕೂಡ ಇಲ್ಲ. ಸಾಕಷ್ಟು ಜನರು ಈಗಾಗಲೇ ಡೆತ್ ಆಗಿ ಹೋಗಿದ್ದಾರೆ, ಆದ್ರೂ ಕೂಡ ಅವರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ. ಆ ಒಂದು ವ್ಯಕ್ತಿಯ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಹೋಗೇ ಇಲ್ಲ. ಡೆತ್ ಸರ್ಟಿಫಿಕೇಟ್ ನ ತೋರಿಸ್ಬಿಟ್ಟು ಆ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಬೋದು, ಆದ್ರೆ ಚೇಂಜ್ ಮಾಡೋದಕ್ಕೆ ಹೋಗೇ ಇಲ್ಲ. ಚೇಂಜ್ ಮಾಡೋದ್ರಿಂದ ಏನಾದ್ರು ಹಣ ಬರದೇ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಥಿಂಕ್ನ ಮಾಡಿ ಈಗಾಗಲೇ ಮರು ಅರ್ಜಿನ ಸಲ್ಲಿಸೋದಕ್ಕೆ ಹೋಗದೆ ಇರೋರು ಕೂಡ ಇದ್ದಾರೆ. ಸೊ ಅಂಥವರಿಗೆ ಈಗ ಮತ್ತೆ ಸಮಸ್ಯೆ ಆಗತ್ತೆ. ಸೊ ಈಗ ರೀವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಆ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಇನ್ನುಳಿದಂಥ ವ್ಯಕ್ತಿ ಯಾರಾಗಿರ್ತಾರೋ ಮನೆಯ ಯಜಮಾನಿ, ಆ ಒಂದು ಯಜಮಾನಿಯ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ನ ಈಗಾಗಲೇ ಕೊಡಬೇಕಾಗತ್ತೆ. ನಾನು ಅದ್ರ ಬಗ್ಗೆ ಈಗಾಗಲೇ ಒಂದು 4-5 ದಿನದ ಹಿಂದೆನೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಏನೇನು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಬೇಕು, ಯಾರು ಬರ್ತಾರೆ ನಿಮ್ಮ ಮನೆಗೆ, ಪ್ರತಿಯೊಂದು ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಈ ಒಂದು ವಿಡಿಯೋ ಎಂಡಲ್ಲಿ ಬರೋ ರೀತಿ ಮಾಡ್ತೀನಿ. ಜಸ್ಟ್ ಆ ವಿಡಿಯೋನ ಟ್ಯಾಪ್ ಮಾಡೋದ್ರ ಮೂಲಕ ಆ ವಿಡಿಯೋನ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಅನುಕೂಲ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.